ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ನಮ್ಮೂರಲ್ಲಿ ಸುಮಾರು 106 ವರ್ಷದಿಂದ ಕೆರೆ ಇದೆ. ಅದು ಕೆರೆ ಮುಂದೆ ಹಳ್ಳ ಇತ್ತು ಮಾಮೂಲಿ ಮಣ್ಣೊಂದು. ಒಂದಷ್ಟು ವರ್ಷದಲ್ಲಿ ದಿಂಡು ಕಟ್ಟಿದ್ರು. ಈಗ ದಿಂಡು ಕಿತ್ತಾಕ್ಬಿಟ್ಟು ಈಗ ಒಂದು ವರ್ಷದಲ್ಲಿ ಸ್ಲ್ಯಾಬ್ ಕಟ್ಟಿದ್ರು. ಒಂದು 37 ಮೀಟರ್ ಉದ್ದ ಇತ್ತು ಸ್ಲ್ಯಾಬ್. ಅದು ಅಗಲ ಒಂದು 4 ಅಡಿ ಅಗಲ ಇತ್ತು. ಅದು ಒಂದು 10-15 ಲಕ್ಷ ರೂಪಾಯಿ ಸರ್ಕಾರದಿಂದ ಖರ್ಚು ಮಾಡಿ ಅದನ್ನ ಕಟ್ಟಿದ್ರು. ಪಕ್ಕದ ಜಮೀನು ಮಾಲೀಕ ಏನು ಮಾಡಿದಾನೆ, ಸುಮಾರು ಒಂದು 30-40 ವರ್ಷದಿಂದ ಜಮೀನು ಬರುವ ಹೋಗುವ ಸುಮಾರು ಅಳತೆ ಮಾಡಿಸ್ಕೋತಿದ್ದ. ಸುಮಾರು ಸತಿ ಅಳತೆ ಮಾಡಿಸ್ತಾ ಆ ಕಲ್ಲು ಕರೆಕ್ಟಾಗಿ ಹಾಕೊಂಡಿದ್ದ, ಏನು ಬಂದಿರಲಿಲ್ಲ. ಈಗ ಮೊನ್ನೆ ಒಂದು 3-4 ತಿಂಗಳಲ್ಲಿ ಜಮೀನು ಮಾರ್ದ ಬೇರೆಯವ್ರಿಗೆ ಕೋಟ್ಯಾಂತರ ರೂಪಾಯಿಗೆ ಮಾರ್ಬಿಟ್ಟು ಏನು ಮಾಡ್ದ, ಅದನ್ನ ತಗೊಂಡಿರೋಂಥ ಭೂಮಿ ಮಾಲೀಕರು ಸ್ವಲ್ಪ ಬಿಯಾಗವ್ರೆ. ಅವು ದಿವಸಕ್ಕೆ ಏನು ಮಾಡೋದು ಅಂತ ತಗೊಂಡು ನಮಗೆ ಜಾಗ ಬಿಟ್ಕೊಡಪ್ಪ, ನಿನಗೆ ಬೇಕು ಇದು ಮಾಡ್ಕೊಡು ಅಂತ ಪಾರ್ಟಿ ಒತ್ತಾಯ ಮಾಡೋಣ ಅವನಿಗೆ. ಇವ್ರು ಏನು ಮಾಡೋರು, ಅದು ಜಾಗನ ಇದ್ದು ಸ್ಲ್ಯಾಬ್ ಇದ್ದಂಥದ್ದು ಹೊಡೆದ್ಬಿಟ್ಟದ್ದೆ ಎಲ್ಲನ ಫುಲ್ ಮಟಾಮಸ್ ಮಾಡ್ಬಿಟ್ಟಿದ್ದಾನೆ. ನಾವು ಹೋಗೂರು ಗ್ರಾಮಸ್ಥರು ಕೇಳುವ ಅನ್ನೋಷ್ಟರಲ್ಲಿ JCB ತಗೊಂಡು ಹೋಗ್ತಾ ಇದ್ದ. ನಾವು ಯಾಕೆ ಹೊಡೆದಾಕಿದ್ದೀವಿ ಅಂತ, ನಾವು ಅಪ್ಪನ ಜಾಗ ನಾವು ಹೊಡೆದಾಕಿದ್ದೀವಿ, ನಿಮಗೇನು ಸರ್ಕಾರದಿದ್ರೆ ಸರ್ಕಾರದವ್ರು ಬಂದು ಕೇಳ್ಕೊಳ್ಳಿ ನಾನು ಅಂತ. ಅದಕ್ಕೋಸ್ಕರ ನಾವು ಗ್ರಾಮಸ್ಥರ ಸೇರ್ಕೊಂಡು ಈಗ ಸ್ಟೇಷನ್ ಹತ್ರ ಬಂದು ಇದು ಮಾಡ್ತಾ ಇದ್ದೀವಿ. ಕಂಪ್ಲೇಂಟ್ ಕೊಟ್ಟು 3 ದಿನ ಆಯಿತು, ಅದನ್ನೂ ರೆಸ್ಪಾನ್ಸ್ ಮಾಡಲಿಲ್ಲ. ಅದಕ್ಕೆ ಇವತ್ತು ಇಲ್ಲಿ ಬಂದಿದ್ದೀವಿ ಸರ್, ಮಾತಾಡೋದು ಅಂದ್ಬಿಟ್ಟು. ಸರ್ ಈಗ ಡೆಮಾಲಿಷ್ ಮಾಡಿದ ಮೇಲೆ ಕ್ರಮ ತಗೊಳ್ಬೇಕು. ಆ ಸ್ಲ್ಯಾಬ್ ಹೆಂಗೆ ಥರ ಮಾಡಬೇಕು. ಈಗ ಮಳೆ ಹೋಗ್ಬಿಟ್ರೆ ಊರಲ್ಲಿ ಜನ ಮನೆಗೆ ನೀರು ನುಗ್ಬಿಡುತ್ತೆ, ಹಂಗಾಗಿದೆ ಸ್ಲ್ಯಾಬ್. ಈಗ ಅದು ಈಗ ಮೊನ್ನೆ ಮಳೆ ಹೋಯ್ತು, 1-2 ಮನೆ ನೀರು ನುಗ್ಬಿಡ್ತು ಆಲ್ರೆಡಿ. ಅದು ಯಾರು ಕೇಳೋಕ್ಕಾಗಲ್ತದ. ಈಗ ನಮ್ಮ ಜೊತೆ ನಮ್ಮ ಊರು ಮೆಂಬರು ಬಂದವ್ರೆ, ಈಗ PDO ಬಂದು ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಇನ್ನೂ ಅದು ಬಗೆಹರಿಲ್ಲ ಸರ್. ಅದು ಅಕ್ರಮವಾಗಿ ಬಂದು ಅದನ್ನ ಅವ್ರಿಗೆ ಸುಮಾರು ನಮ್ಮ ತಾತಿರ್ ಕಾಲದಿಂದ ಅಲ್ಲೇ ನೀರು ಹೋಯ್ತಿದ್ದು ನಮ್ಮ ತಾತಿರ್ ಕಾಲದಿಂದ ಅಲ್ಲೇ ಊರ್ ನೀರೆಲ್ಲ ಅಲ್ಲೇ ಬರ್ಬೇಕು, ಆ ಹೊಸಕಟ್ಟೆಗೆ ತುಂಬಬೇಕು. ಆ ತರ ಇದ್ದದ್ ನೋಡಿದ್ರೆ ಅದ್ ಈ ಕೆಲಸ ಮಾಡಿರೋದ್ ನೋಡಿದ್ರೆ ಸುಮಾರು ಒಂದು 10-15 ಲಕ್ಷ ರೂಪಾಯಿ ಕೆಲಸ. ಅದು ವರ್ಕು ಏಕಾಏಕಿ ಬಂದು ಎಲ್ಲ ಹೊಡೆದಿ ಚಿತ್ರ ಮಾಡ್ಬಿಟ್ಟವ್ರೆ. ಊರ್ ನೀರು ಹೊರಗಡೆ ಹೋಯ್ತಾ ಇಲ್ಲ, ಎಲ್ಲ ಊರ್ ಒಳಕ್ಕೆ ವಾಪಸ್ ಹೋಯ್ತಾ ಇದೆ. ಈಗ ಊರಿನ ಜನಕ್ಕೆ ಸಮಸ್ಯೆ ಆಗ್ಬಿಟ್ಟದೆ. ಹೊಡೆದಿರೋರು ಮಂಜುನಾಥ್ ಅಂದ್ಬಿಟ್ಟು, ಅವ್ರು ನಂದು ಜಮೀನು ಅಂತ, ಪ್ರಾಪರ್ಟಿ ನಂದು ಅಂದ್ಬಿಟ್ಟು. ಅವನ್ದಿದ್ರೆ ದಾಖಲೆ ತರ್ಲಿ, ದಾಖಲೆ ತಂದು ಕೊಡ್ಲಿ. ನಾವು 3 ದಿವಸ ಆಯ್ತು ಕಂಪ್ಲೇಂಟ್ ಕೊಟ್ಟು, ಇನ್ನ ಅದ್ರ ಬಗ್ಗೆ ಯಾರು ಆಕ್ಷನ್ ತಗೊಳ್ಳಿಲ್ಲ. ನಾವು ಸ್ಟೇಷನ್ ಹತ್ರ ಸುತ್ತುವಂಗ ಹೋಗದೆ. ನಮ್ PDOನು ನಮ್ಗೆ ಕೈ ಜೋಡಿಸ್ತವ್ರೆ. ಅವ್ರ ಹೆಸರಲ್ಲಿ ಪಾಣಿ ಇದ್ರೆ ಬೇಕಾದ್ರೆ ತಂದ್ಕೊಡ್ಲಿ. ಅಂದಾಜು ಒಂದು 10-15 ಲಕ್ಷ ನಷ್ಟ ಆಗದೆ.